ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಒಂದು ಸಮಾಜವಾದಿ ಚಿಂತನೆಗಳನ್ನು ಮೈಗೂಡಿಸ್ಕೊಂಡಿದ್ರು. ಆರ್ ವಿ ಭಂಡಾರಿಯವರು, ಜಿ ಎಸ್ ಸೌದಾನಿಯವರು, ವಿಷ್ಣು ನಾಯ್ಕರು ಎಲ್ಲರ ಪ್ರಭಾವಕ್ಕೆ ಒಳಗಾಗಿರೋದ್ರಿಂದ ಸಹಜವಾಗಿ ಒಂದು ರೀತಿಯಲ್ಲಿ ಸಮಾಜವಾದಿ ಚಿಂತನೆಗಳನ್ನು ಅವರ ಅನಿಲ ಹೀಗೆ ಒಂದು ಉಡುಪಿಯಲ್ಲಿ ಒಂದು ಮೆಡಿಕಲ್ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಒಂದು ಆದರ್ಶಕ್ಕೆ ಬಂದಿದ್ದವರು. ಗಣೇಶ ಹೇಳಿದಾಗ ಅವರು ಇರುವ ಲಾಭಿಗಳನ್ನು ಇದೇನೋ ಮಾಡೋದಕ್ಕೆ ಬೇರೆ ಅವರು ಭಾಳ ವರ್ಷಗಳ ಕಾಲ ಸಿದ್ದಾಪುರ ತಾಲೂಕು ಸಾಹಿತ್ಯ ಪರಿಷತ್ ಪದಾಧಿಕಾರಿ ಆಗಿದ್ದರು. ಯಾರು ಕೂಡ ಅವರಿಗೆ ಮಾಡಿ ಅಂತಲೇ ಹೇಳ್ತಾರೆ. ಅದು ಕಮಲಾಕರ್ ಭಂಡಾರಿ ಅವರ ಅಗತ್ಯತೆ ಇದೆ ಅನ್ನೋದನ್ನು ಎಲ್ಲ ಸಮಿತಿಯವರು ಮಾಡಿಕೊಂಡಿದ್ದು. ಆ ಕಾರಣಕ್ಕೆ ಅವರನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ರು. ನನಗನ್ಸಿರೋದು ಇವರನ್ನು ಸಹಜವಾಗಿ ಸೂಕ್ಷ್ಮವಾಗಿ ಈಗ ಗಮನಿಸಿದಾಗ ಸಮಾಜಕ್ಕೆ ಅವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸಿ ಆರ್ ಶಾನ್ಭಾಗರು ನಾವೆಲ್ಲ ಕೇಳಿದ್ದೇವೆ. ಆಲೂರು ವೆಂಕಟರಾಯರು, ಶಿವರಾಮ್ ಕಾರಂತರು ಇವರೆಲ್ಲ ಪುಸ್ತಕಗಳನ್ನು ಗಂಟು ಹೊತ್ಕೊಂಡು ಮನೆ ಮನೆಗೆ ತಲುಪಿಸಿ ಮಾರಾಟ ಮಾಡುವಂಥದ್ದನ್ನು ನಾವು ಕೇಳಿದ್ದೇವೆ. ಆದರೆ ನಮ್ಮ ಕಣ್ಣೆದುರಿಗೆ ಕಮಲಾಕರ್ ಭಂಡಾರಿಯವರು ಆ ಕೆಲಸವನ್ನು ಮಾಡಿದ್ದಾರೆ. ಅಂದರೆ ಒಂದು ರೀತಿಯಲ್ಲಿ ಕಮಲಾಕರ್ ಭಂಡಾರಿ ಅವರ ಮಟ್ಟದಲ್ಲಿದ್ದಾರೆ ಅಂತ ನಾವು ಖಂಡಿತವಾಗಿ ಅಂದ್ಕೋಬಹುದು. ಇವತ್ತು ಬದಲಾಗ್ತಾ ಇದೆ, ಕಾಲ, ದೇಶ, ಮಾನ ಎಲ್ಲದೂ ಬದಲಾಗ್ತಾ ಇದೆ. ಆದರೂ ಆ ಬದಲಾಗುವ ಕಾಲದಲ್ಲಿ ಕಮಲಾಕರ್ ಭಂಡಾರಿಯವರು ಆ ಪುಸ್ತಕವನ್ನು ಮಾರಾಟ ಅಂತ ನಾನು ಹೇಳುವುದಿಲ್ಲ, ಓದುಗರಿಗೆ ತಲುಪಿಸಿದ್ರಲ್ಲ, ಅದು ಬಹುಮುಖ್ಯವಾದ ಕಾರ್ಯ. ಕಳೆದ 20 ವರ್ಷಗಳಿಂದ ನಾನು ಪತ್ರಕರ್ತನಾಗಿ ಅವರನ್ನು ನೋಡ್ತಾ ಬಂದಿದ್ದೇನೆ. ನನಗೆ ಅವರ ನಿಕಟವಾದ ಒಡನಾಟ ಇಲ್ಲದೇ ಇದ್ದರೂ ಕೂಡ ಹಾಗಾಗಿ ಅವರ ಜೊತೆಗೆ ಮಾತನಾಡುವಂಥ ಒಂದು ಅವಕಾಶ ದೊರಕುತ್ತಿತ್ತು. ಒಬ್ಬ ಸಮಾಜವಾದಿ ಚಿಂತಕನಾಗಿ ಅವರು ಸಾಮಾಜಿಕ ಜೀವನವನ್ನು ನೋಡ್ತಾ ಇದ್ದರು, ಸಾಹಿತ್ಯಿಕ ಜೀವನವನ್ನು ನೋಡ್ತಾ ಇದ್ದರು, ಸಾಂಸ್ಕೃತಿಕವಾಗಿಯೂ ನೋಡ್ತಾ ಇದ್ದರು. ಅನಿವಾರ್ಯ ನಮ್ಮೆಲ್ಲರ ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ ನಾವು ಗಟ್ಟಿಯಾದ ಒಂದು ಸೈದ್ಧಾಂತಿಕವಾದ ನಿಲುವನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗೆ ಕೂಡ ಅವರು ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡಿಕೊಂಡಿರಬಹುದು. ನನಗೆ ಇವತ್ತಿಗೂ ಬಹಳ ಅವರಿಂದ ದೊರೆತ ಒಂದು ಉಪಕಾರಕ್ಕೆ ನಾನು ಕೃತಜ್ಞತನಾಗಿರಬೇಕು. ಯಾವ ಕಾರಣಕ್ಕೆ ಅಂದರೆ ಸುಮಾರು 3-4 ವರ್ಷಗಳ ಹಿಂದೆ ನನಗೆ ಆರ್ ವಿ ಭಂಡಾರಿಯವರ ಎಲ್ಲ ಕೃತಿಗಳ ಅವಲೋಕನ ಮಾಡುವಂಥ ಒಂದು ಜವಾಬ್ದಾರಿ ಬಂತು. ಅವಾಗ ವಿಠಲ್ ಭಂಡಾರಿಯವರು ಇರಲಿಲ್ಲ, ತೀರ್ಕೊಂಡಿದ್ದರು. ನಾನು ಕಮಲಾಕರ್ ಭಂಡಾರಿಯವರನ್ನು ಕೇಳಿಕೊಂಡೆ. ಅವರು ತುಂಬ ಜೀರ್ಣವಾಗಿದ್ದು, ಮೊದಲು ಬಂದ ಪುಸ್ತಕಗಳೆಲ್ಲ ಜೀರ್ಣವಾಗಿದ್ದು, ಆದರೆ ಆರಂಭದಿಂದ ಕೊನೆಯವರೆಗಿನ ಎಲ್ಲ ಪುಸ್ತಕಗಳನ್ನು ನಾನು ಬದಲಿಸಿದ್ರು. ನಾನು ನಮ್ಮನೇಲಿ ಸುಮ್ಮನೆ ಒಂದು ಬೈಟ್ ಹಾಕಿರ್ತಿತ್ತು. ಇವ್ರದ್ದು ಸೀತಾರಾಮ್ ಭಟ್ರದ್ದು ಬರ್ತಿದ್ರು 2 ತಾಸು 3 ತಾಸು ಅವ್ರದ್ದೇ ಒಂದು ವ್ಯವಸ್ಥೆ ಒಳಗಡೆ ಈಗೇನು ಹೇಳಿದ್ರಲ್ಲ, ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು ಅಂತೇಳಿ ಆ ಸಮಯದಲ್ಲಿ ಬರ್ತಿದ್ರು. ನಮಗೆ ಇವ್ರದ್ದೇನು ಪರಿಚಯ ಇಲ್ಲಾಗಿದ್ದಾಗ ಸಣ್ಣವನಿದ್ದೆ, ಸ್ವಲ್ಪ ವಯಸ್ಸಿನಲ್ಲಿ ಸಣ್ಣವನಿದ್ದೆ. ಆದರೆ ಅವರು ಹೇಳೋ ಭಾಷೆ, ಅವ್ರದ್ದು ಚಿಂತನೆಗಳನ್ನು ಅವಲೋಕನ ಮಾಡ್ತಿದ್ದೆ. ಸೀತಾರಾಮ್ ಭಟ್ರು ಹಾಗೆ ಒಳ್ಳೆ ಮಾತುಗಾರರು. ಈ ವ್ಯವಸ್ಥೆ ಒಳಗಡೆ ಏನಾದರೂ ಒಂದು ಚಿಂತನೆ ಮಾಡಬೇಕಂದ್ರೆ ಒಳ್ಳೆ ವಿಚಾರದ ಬಗ್ಗೆ ಇವರು 3-4 ಜನ ಸೇರಿ ನಮ್ಮ ಷಣ್ಮುಖಗೌಡರು ಅಪರೂಪಕ್ಕೆ ಹೀಗೆ ಸೇರ್ತಿದ್ರು. ಆಗ ನಾನು ಅನಿಸ್ತಿತ್ತು, ಸುಮ್ಮನೆ ಅಬ್ಸರ್ವೇಷನ್ ಮಾಡಿದಾಗ ಈ ಮನುಷ್ಯ ಎಲ್ಲ ಜಾಬ್ನಾಗಿದ್ದಾನ ಎಲ್ಲಿ ಅಂತೇಳಿ. ಮನೆಗೆ ನಾನು ವಿಚಾರ ಮಾಡಿದಾಗ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದ್ದರು. ಹೆಚ್ಚಾಗಿ ಅವರಿಗೆ ಆ ಸಮಯದಲ್ಲಿ ಸನ್ಮಾನವನ್ನು ಮಾಡಿದ್ರು ನಮ್ಮ ಕಾಂಗ್ರೆಸ್ ವತಿಯಿಂದ. ಅವ್ರದ್ದು ಕಾರ್ಯವೈಖರಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ಶೌಚಾಲಯದ ಸೌಲಭ್ಯ ಸಿಗಬೇಕು ಅನ್ನೋ ಒಂದು ಉತ್ಸುಕತೆಯಲ್ಲಿ 127-128 ಜನರಿಗೆ ಶೌಚಾಲಯವನ್ನು ಮಾಡಿಸ್ಕೊಟ್ಟಿದ್ರು ಅಂತೇಳಿ. ಆಗ ಅವರಿಗೊಂದು ಅದೇನೋ ಗಾಂಧಿ ಏನೋ ಒಂದು ಕಾರ್ಯಕ್ರಮದಲ್ಲಿ ಅವರಿಗೆ ಸನ್ಮಾನ ಮಾಡಿತ್ತು. ಮತ್ತು ಮನುಷ್ಯ ಬದುಕುವಂಥ ರೀತಿ ಸಮಾಜದಲ್ಲಿ ಇರುವೆ ಹಂಗೇನೂ ಬದುಕ್ಬೋದು, ನಾಯಿ ಹಂಗೇನೂ ಬದುಕ್ಬೋದು, ಆನೆ ಹಂಗೇನೂ ಬದುಕ್ಬೋದು. ಆದರೆ ಬದುಕುವ ರೀತಿಯನ್ನು ಅಳವಡಿಸ್ಕೊಳ್ಳೋದು ಮನುಷ್ಯನ ಜೀವನದಲ್ಲಿ ಭಾಳ ಮುಖ್ಯ. ಅದಕ್ಕೆ ನಿದರ್ಶನ ನೀವೆಲ್ಲ ಈಗ ಹೇಳಿದ್ರೆ ಅವ್ರ ಜೀವನದ ಪದ್ಧತಿನ. ಒಬ್ಬ ಉಪದ್ರವಿ ಅಲ್ಲದೇ ಇದ್ದ ರೀತಿಯಿಂದ ತನ್ನನ್ನು ತಾನು ಸಮಾಜಕ್ಕೆ ತೊಡಗಿಸುವಂಥ ಮನಸ್ಥಿತಿಯನ್ನು ಕಮಲಾಕರ್ ಭಂಡಾರಿಯವರು ಹೊಂದಿದ್ರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ನಾನು ತಹಶೀಲ್ದಾರ್ ಕೆಲಸ ಮಾಡ್ತಿದ್ದೆ. ಅವ್ರು ಯಾವಾಗ ಬಂದು ಬೇರೆಯವ್ರ ಕೆಲಸ ತೊಗೊಂಡು ಬರ್ತಿದ್ರು. ಅವ್ರು ಹೆಂಗೆ ಸರ್ ಹಿಂಗಂದರೆ ಒಂದೂ ದಿವಸ ಇಂಥ ಕೆಲಸ ಯಾಕಂತ ಹೇಳಿದ್ದೇ ಇಲ್ಲ. ಅದು ಭಾಳ ಅಪರೂಪದ ವ್ಯಕ್ತಿಗಳು ಅಂತ. ಸೊ ಅಂಥವ್ರು ಇವತ್ತು ನಮ್ಮ ಜೊತೆಗಿಲ್ಲ. ಅವ್ರ
ಕ್ಷೇತ್ರದಲ್ಲೂ ಸಹಿತ ಅವರ ತಮ್ಮನ್ನು ತೊಡಗಿಸ್ಕೊಂಡಿದ್ವಿ. ನಾವು ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಜಿಲ್ಲೆ ಒಂದು ಹೋರಾಟದಲ್ಲಿ ಅವರನ್ನು ನೆನೆಸ್ಬೇಕು, ಕಮಲಾಕರ್ ಭಂಡಾರಿ ಅವರು. ಯಾಕೆಂದರೆ ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಯಾವಾಗ ಸಭೆ ಕರೆದರೂ ಸಹಿತ ಅವರಲ್ಲಿ ಹಾಜರಿರ್ತಿದ್ರು ಮತ್ತು ನಮಗೆ ಭಾಳ ಸಹಕಾರವನ್ನು ನೀಡಿದರು. ಅದಲ್ಲದೆ ಈಗಾಗಲೇ ಜೆ ಜೆ ಅವರು ಹೇಳಿದಾಗೆ ಶೌಚಾಲಯದ ಒಂದು ಕಾರ್ಯಕ್ರಮ, ಅವರು ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದರು. ನಾವು ಸಹಿತ ರಿಟೈರ್ಡ್ ಆದಮೇಲೆ ಪಂಚಾಯತ್ ನೌಕರರು ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಶೌಚಾಲಯ ಕಾರ್ಯಕ್ರಮಕ್ಕೆ ಒಂದು ಪ್ರೋಗ್ರಾಮ್ ಹಾಕಿ ಹೋಗ್ತಾ ಇದ್ದರು. ಸಾಧಾರಣ ಆ ಸೈಡ್ ಇಟಗಿ, ದೊಡ್ಡಮನೆ, ಲಂಬಾಪುರ ಎಲ್ಲ ಕಡೆಗೂ ನಮ್ಮ ಜೊತೆ ಕೈ ಜೋಡಿಸಿದಂಥ ವ್ಯಕ್ತಿ ಕಮಲಾಕರ್ ಭಂಡಾರಿ ಅವರು. ಯಾರೇ ವ್ಯಕ್ತಿಗಳಾದಲ್ಲಿ ಅವರು ನಮ್ಮ ಜೊತೆಗಿದ್ದಾಗ ನಮ್ಗೆ ಅದು ಏನೂ ಅನಿಸೋದಿಲ್ಲ, ಅವ್ರ ಇಂಪಾರ್ಟೆನ್ಸು ನಮ್ಗೆ ಗೊತ್ತಾಗೋದಿಲ್ಲ. ಅದೇ ವ್ಯಕ್ತಿ ನಮ್ಮಿಂದ ದೂರ ಆದಾಗ ಮಾತ್ರ ನಾವು ಏನು ದೊಡ್ಡ ತಪ್ಪು ಮಾಡಿದ್ವಿ, ನಾವು ಅವ್ರನ್ನ ವಿಶೇಷವಾಗಿ ಹಚ್ಕೊಳ್ಳಿಲ್ಲ, ಬರ್ತಿದ್ರು ಹೋಗ್ತಿದ್ರು ಅಂತ ಹಿಂಗೆ ಅನಿಸ್ತದೆ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಯರು ಸಹಿತ ಅಷ್ಟೇ ಮುಖ್ಯವಾಗಿರ್ತಾರೆ. ನಾವು ಅವನಿಗೆ ಎಲ್ಲ ಕಾಲದಲ್ಲೂ ಇಂಪಾರ್ಟೆನ್ಸನ್ನು ಕೊಡಬೇಕು ಅನ್ನೋದಕ್ಕೆ ಕಮಲಾಕರ ಭಂಡಾರಿ ಅವರೇ ಉದಾಹರಣೆ. ಅವ್ರು ಮಾಡುವಂಥ ಸೇವೆ ಯಾರಿಗೂ ಕಾಣ್ತಿದ್ದಿಲ್ಲ. ಒಂದು ಪುಸ್ತಕ ಮಳಿಗೆ ಹಾಕಲಿ, ಯಾವುದೇ ಆಗಲಿ, ಅವ್ರ ಮಟ್ಟಿಗೆ ಅವ್ರು ಮಾಡ್ಕೊಳ್ತಿದ್ರು, ಹೋಗ್ತಿದ್ರು. ಮಿತಭಾಷೆಗಳು ಅವ್ರು ಹೇಳಿದಾಗ 2 ಮಾತಾಡಿದ್ರು ಸಹಿತ ಆ 2 ಮಾತು ಜಜ್ಮೆಂಟ್ ಇದರಲ್ಲೇ ಇರ್ತಿತ್ತು, ಅದರಲ್ಲಿ ಯಾವುದೋ ತಪ್ಪಿರ್ತಿದ್ದಿಲ್ಲ. ಆತ್ಮೀಯತೆ, ಮನುಷ್ಯ ಜೊತೆಯಲ್ಲಿ ಹೇಗೆ ಬೆರೀತಿದ್ರು, ಮಾನವೀಯ ಗುಣಗಳು, ಇದೆಲ್ಲ ಭಾಳ ಒಂದು ರೀತಿ ನನಗೆ ಅವ್ರು ನೋಡಿದಾಗ ಯಾಕೆ ಹೀಗೆ ಮಾಡ್ತಿದ್ರು ಇವರು ಅಂತೇಳಿ. ನಾನು ಹಾಲು ತೊಗೊಂಡು ಹೋದರೆ ಅವರು ಟೀ ಮಾಡಿ ಟೀ ಕುಡಿಯೋವರೆಗೆ ನನ್ನನ್ನು ಕುಡಿಸ್ಕೊಳ್ತಿದ್ರು. ಭಾಳ ಅದ್ಭುತವಾದ ವ್ಯಕ್ತಿ. ತನ್ನಲ್ಲಿ ಎಷ್ಟೇ ಕಷ್ಟ ಇರಲಿ ಅದು ತೋರಿಸ್ಕೊಡ್ತಿರ್ಲಿಲ್ಲ. ತನ್ನಿಂದ ಯಾರಿಗೂ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿ ಬದುಕ್ತಾ ಇದ್ರು. ಯಾಕಂದರೆ ಹುಟ್ಟಿದ ಮನುಷ್ಯನಿಗೆ ಸಾವು ಇದ್ದೇ ಇರುತ್ತೆ. ಆ ಮಧ್ಯದ ಬದುಕು ಹೇಗಿದೆ, ಹೇಗೆ ಬದುಕ್ತೀವಿ, ಸಮಾಜ ಅನ್ನೋದು ಸಮಾಜದಲ್ಲಿ ಎಷ್ಟು ಇದೆ ತನ್ನ ಇದರಲ್ಲಿ ಆ ದಿಶೆಯಲ್ಲಿ ಹಾಗೆ ಅವರಿಗೆ ಭಾಳ ಗೌರವ. ಮತ್ತು ಈಗ ರಾಮೇಶ್ವರ ದೇವಸ್ಥಾನದಲ್ಲಿ ಕೂಡ ಅವರ ಒಂದು ಗ್ರಾಮ ಪಂಚಾಯತಿ ಸೇವೆ ಆದ ನಂತರ ಅವರಲ್ಲಿ ಬಿಡುವಿನ ವೇಳೆಯಲ್ಲಿ ಪಂಚವಾದ್ಯದ ಒಂದು ಸೇವೆಯನ್ನು ಕೂಡ ಅವರು ಭಾಗವಹಿಸ್ತಿದ್ರು. ಇಟಿಗೆ ತ್ರಿಕಾಲ ಬಲಿ ಕಾರ್ಯಕ್ರಮ ಇಟಿಗೆ ರಾಮೇಶ್ವರ ದೇವಸ್ಥಾನದಲ್ಲಿ ಯಾವುದು ಅವರು ಜೊತೆಲಿ ಇದ್ದಿದ್ದಾಗ ಇವರು ಕೂಡ ಅಲ್ಲಿ ಸಾಥ್ ಕೊಡ್ತಿದ್ರು ಪಂಚವಾದ್ಯ ಸೇವೆ. ಹಾಗೆ ಭಾಳ ನೋವು ಮಾತನಾಡೋ ಟೈಮ್ ಆಗಿ ಫಸ್ಟ್ ಮಾತಾಡಿದ್ರೆ ಅದಾಗಿದೆ. ಕಾರಣ ಅಂತಂದರೆ ಅವರು ದಾಂಡೇಲಿ ಕಾರ್ಯಕ್ರಮಕ್ಕೆ ಬಂದಾಗ ಒಂದೊಂದಿಗೆ ಸನ್ಮಾನಿಸಿಕೊಂಡು ಬಂದವಾಗ ಹೀಗೆ ಕೂತಿದ್ವಿ. ಉದ್ದೇಶಿಸಿದ್ರು ಕಾರ್ಯಕ್ರಮ ಚಲೋ ಆಗ್ತದೆ, ಸ್ವಯಂ ಸೇವಕರಾಗಿ ಕನಿಷ್ಠ ಒಂದು 15-20 ಜನ ನೀವು ರೆಡಿ ಮಾಡ್ಕೊಳ್ಬೇಕು. ದಾನಿಗಳಿರ್ತಾರೆ, ಆ ಟೈಮಿಗೆ ಅದು ಸಹಕಾರ ಕೊಡ್ತಾರೆ. ಆದರೆ ವಾರ 15 ದಿವಸ ಸಾಹಿತ್ಯ ಸಮ್ಮೇಳನಗಳ ಕಾರ್ಯಕ್ರಮ ಆಗ್ತದೆ. ನೀವು ಆದಷ್ಟು ಪ್ರಯತ್ನ ಮಾಡಿ ಕನಿಷ್ಠ ಒಂದು 20 ಜನ ಸ್ವಯಂ ವಾಲಂಟಿಯರ್ನನ್ನು ನೀವು ರೆಡಿ ಮಾಡ್ಕೊಳ್ಬೇಕು ಅನ್ನೋ ಮಾತನ್ನು ಸಹಿತ ಹೇಳಿದ್ರು. ನನಗೆ ಅವ್ರು ಬೆಳಗ್ಗೆ ಈ ವಿಷಯ ಕೇಳಿದ ತಕ್ಷಣ ಅದೇ ಮಾತು ನೆನಪಾಯಿತು. ಹಾಗೆ ಅವರ ಕನ್ನಡದ ಸೇವೆ ನಿರಂತರವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ, ಪ್ರತಿಫಲಾಪೇಕ್ಷೆ ಇಲ್ಲದೆ, ಯಾರಿಗೂ ನೋವನ್ನುಂಟು ಮಾಡದೆ ತಮ್ಮ ಕೈಂಕರ್ಯವನ್ನು ದಿನನಿತ್ಯದಲ್ಲಿ ಅವರಿಗೆ ಏನು ತಿಳಿದಿತ್ತು ಅವ್ರು ಮಾಡ್ತಿದ್ರು. ಆದರೆ ಯಾವುದೇ ಕಾರ್ಯಕ್ರಮ ಇರಲಿ, ಸಾಹಿತ್ಯ ಪರಿಷತ್ತಿನಲ್ಲಿ ಹೆಚ್ಚಾಗಿ ಪದಾಧಿಕಾರಿಗಳಿಗಿಂತ